ಗೈಸ್, ಒಂದು ವಿಷಯ ಮಾತ್ರ ತುಂಬ ಬೇಜಾರಿಂದ ಹೇಳ್ತಿದ್ದೀನಿ. ಇದು ನನ್ನ ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋ ಮೊದಲನೇದು. ಆದಷ್ಟು ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸ್ಬಿಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮಿಂದ ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ನಾನು ಬೊಮ್ಮನಹಳ್ಳಿಯಿಂದ ಆಫೀಸ್ಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ನೆನ್ನೆ ಅಂತೂ ನಮ್ಮ ಅಕ್ಕವ್ರ ಮನೆಗೆ ಬಂದುಬಿಟ್ಟಿದ್ದೆ, ಅದಕ್ಕೆ ಇವತ್ತು ಇಲ್ಲಿಂದನೇ ಹೋಗ್ತಾ ಇದ್ದೀನಿ. ಇಲ್ಲಿಂದ ನನಗೆ ಡಿಸ್ಟೆನ್ಸ್ ಏನೋ ಕಮ್ಮಿ ಬೀಳುತ್ತೆ, ಆದರೆ ಓಡಾಡೋಕ್ಕೆ ಟೈಮ್ ಅಷ್ಟೇ ಬೀಳುತ್ತೆ. ಯಾಕಪ್ಪ ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಇದೆಯಾ, ಈ ರೋಡಲ್ಲೆಲ್ಲ ಓಡಾಡಿದಾಗ ನನಗೆ ಒಂದೇ ಒಂದು ಮಾತ್ರ ತುಂಬ ಜ್ಞಾಪಕ ಬರುತ್ತೆ. ಏನಪ್ಪ ಅದು ಅಂದರೆ, ಒಂದಾದ ಟೈಮಲ್ಲಿ ಅಂದರೆ ಒನ್ಸ್ ಅಪಾನ್ ಎ ಟೈಮ್ ನಾನು ಕೂಡ ಇದೇ ರೋಡಲ್ಲಿ ಆ್ಯಸ್ ಎ ಡೆಲಿವರಿ ಬಾಯ್, ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದ್ದೀನಿ. ಒಪ್ತೆ ಕಡೆ ಒಪ್ತೆ, ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಬೆಂಗಳೂರಲ್ಲಿ ನಮಗೆ ಏನು ರೆಗ್ಯುಲರ್ ಆಗಿ ಸಿಗಲಿಲ್ಲ ಅಂದರೂ ಟ್ರಾಫಿಕ್ ಮಾತ್ರ ಚೆನ್ನಾಗಿ ಸಿಗುತ್ತೆ. ನೋ ಕಾಮೆಂಟ್ಸ್. ಏನಿವತ್ತು ಸಿಲ್ಕ್ಬೋರ್ಡ್ ಎಲ್ಲ ಇಷ್ಟೊಂದು ಖಾಲಿ ಇದೆ ಅಲ್ವಾ ಅಂತ ಯೋಚನೆ ಮಾಡೋ ಟೈಮಲ್ಲಿ ನನಗೆ ಜ್ಞಾಪಕ ಆಯಿತು, ಇವತ್ತು 4th Saturday ಅಂತ ಹೇಳ್ಬಿಟ್ಟು. ಅಣ್ಣ ಇಲ್ಲಿ ನೋಡೋಣ, ಬುಲೆಟ್ ಮೇಲೆ ಕಮೋಡ್ ಎತ್ಕೊಂಡು ಹೋಗ್ತಾವ್ರೆ. ನೋಡೋಣ ಬುಲೆಟ್, ನೋಡೋಣ. ಮೀಟರ್ ಬೇಕು, ಮೀಟರ್. ಗಾಯ್ಸ್, ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಮ್ಯಾಚ್ ಇದೆ. RCB ಮತ್ತು ಹೈದ್ರಾಬಾದ್ SRH. ಅಲ್ಲಿ ನೋಡಿ ಲಾಂಬರ್ಗಿನಿ ಹೋಗ್ತಾ ಇದೆ. ನಮ್ಮ ಮೈಂಡ್ ಎಷ್ಟು ಬೇಗ ಡೈವರ್ಟ್ ಆಗುತ್ತೆ ಅಂದರೆ, ಇಲ್ಲಿ ನಾನು RCB ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೆ, ಅಷ್ಟು ಬೇಗ ಲಾಂಬರ್ಗಿನಿಯಿಂದ ಹೊರಟೋಗ್ಬಿಟ್ಟೈತೆ ನನ್ನ ಮೈಂಡು. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಮ್ಯಾಚ್ನ ಸ್ಟೇಡಿಯಮಲ್ಲೇ ಕೂತ್ಕೊಂಡು ನೋಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಫೈನಾನ್ಷಿಯಲಿ ಕಂಡೀಷನಿಂದ ಆಗಲ್ಲ. ಏನಕ್ಕಪ್ಪ ಅಂದರೆ, ಟಿಕೆಟುಗಳು ಏನು 5,000 10,000 ಇರುತ್ತೆ ಟಿಕೆಟುಗಳು, ಎಲ್ಲಿಂದ ತಗೊಳಕ್ಕಾಗುತ್ತೆ ಗುರು? ನಮ್ಮಂಥವ್ರಿಗೆ 5,000 10,000 ದುಡಿಯೋದೇ ಕಷ್ಟ ಆಗೋಗಿರುತ್ತೆ. ಇನ್ನು 5,000 10,000 ಬರೀ ಒಂದು ಟಿಕೆಟ್ಗೋಸ್ಕರ ಇಕ್ಕಿದ್ರೆ ಇನ್ನೇನಿಲ್ಲ. ಅದಕ್ಕೆ ಮೊಬೈಲಲ್ಲೇ ನಾವು ಲೈವ್ನ ನೋಡ್ಕೊತೀವಿ ಅಷ್ಟೇ. ಜೈ RCB, ಈ ಸಲ ಕಪ್ ನಮ್ಮದೇ. ಏನೋ ಬಂದುಬಿಟ್ಟೆ, ಆದರೆ ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಆಫೀಸಿಗೆ ಬಂದಿರೋದು. ಗಾಯ್ಸ್, ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವತ್ತಿಂದ ಫುಲ್ ವೀಡಿಯೋಸು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಸ್ವಲ್ಪ ಸಪೋರ್ಟನ್ನು ಮಾಡಿ ಯೂಟ್ಯೂಬಲ್ಲಿ. ನಾನು 9:30ಗೆ ಆಫೀಸಲ್ಲಿದ್ದೀನಿ. ನಾನೇನೋ ಆಫೀಸಲ್ಲಿದ್ದೀನಿ, ಯಾರು ಇನ್ನೂ ಬಂದಿಲ್ಲ. ಯಾರಾದರೂ ಬರ್ತಾರೇನೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಾಗಿಂದ ಲೆಫ್ಟ್ ಬೀಗ ಯಾರೂ ಓಪನ್ ಮಾಡಿಲ್ಲ, ಅದಕ್ಕೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಇರಪ್ಪ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರಲಿ. ಮ್ಯೂಸಿಕ್ ನೋಡಿ. ಮಧು ಅಣ್ಣ ರೂಮಿಂದ ಕರ್ಕೊಂಬರಕ್ಕೂ ಒಬ್ಬರು ಬೇಕಂತೆ ಇವ್ರಿಗೆ. ಹೌದೌದು ನೋಡಿ, ಹಾಯ್ ಹೇಳೋಣ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆನೇ ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀವಿ. ಜೋರಾಗಿ ಮಾತಾಡು, ನೀನು ಯಾಕೆ ಮೋಹನ್ ಥರ ನಿಧಾನಕ್ಕೆ ಮಾತಾಡ್ತಾ ಇದೆಯಾ? ಇನ್ನೊಂದು ವಯಸ್ಸೇ ಇತ್ತು. ಇಲ್ಲಿ ತೋರಿಸು, ಐಸ್ ಕ್ರೀಮ್ ತೋರಿಸು ಜನಗಳಿಗೆ ತಿನ್ನಲಿ. ಬನ್ನಿ, ಐಸ್ ಕ್ರೀಮ್ ತಿನ್ನಿ. ಹಾಯ್. ಇವ ಯಾರೇ? ಅಣ್ಣವು ವಾಟರ್ ಮೆಲನ್ ಜ್ಯೂಸ್ ಅಣ್ಣವು. ಅಕ್ಕ ಟೀ ತಗೊಂಡು ಬಂದು ಕೊಟ್ಟರು. ಟೀ ಮಾತ್ರ ಟೇಸ್ಟ್ ಇಲ್ಲ. ಅಕ್ಕ ಏನು ಹೇಳಲ್ವ ನೀವು ಇವ್ರಿಗೆ? ಅಕ್ಕ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ ಪಡ್ತಾರಂತೆ. ಬೇಡ, ಯಾರು ಎಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಧುವಣ್ಣನಿಗೆ ಏನೂ ಇಲ್ಲ ಅಂದರೆ, ಅದೇ ನಾಚಿಕೆ ಇಲ್ಲ, ಅದಕ್ಕೆ ಕ್ಯಾಮ್ರಾ ಮೇಲೆ ಬಂದವ್ರೆ. ಏನೂ ಇಲ್ಲ ಅಂದರೆ ನೀವು ತುಂಬ ತೆಪ್ಪಾಗಿ ತಿಳ್ಕೊಬೇಡಿ. ನನ್ನ ಮಗ ಅಂತ ಬರೆದು ಇನ್ನು ಹಾಕ್ಬಿಟ್ಟವನೇ. ಮಧುವಣ್ಣನ ಬಾಧೆ ಯಾರಿಗೂ ಬೇಡ. ಸುಮ್ಮನಿರು, ಟೆನ್ಷನ್ ಆಗೈತೆ. ಮತ್ತೆ ಇವಾಗ ಮಾರ್ಕೆಟ್ಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಮತ್ತೆ ನಾನು ನಮ್ಮ ಸ್ಟೇಡಿಯಂ ಹತ್ರಕ್ಕೆ ಬಂದುಬಿಟ್ಟಿದ್ದೀನಿ ಗುರು. ಇಲ್ಲಿ ನೋಡಿ ಜರ್ಸಿಗಳು ಫುಲ್ ಮಾರಾಟ ಆಗ್ತಾಯಿದೆ ಇಲ್ಲಿ ನೋಡ್ಬೋದು. ಹಣ ಫುಲ್ ಬಾರ್ಗೇನು.
ಸಾರಿ ಮ್ಯಾಚ್ ಗೈಸ್ ನೋಡಿ, ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಕೇವಲ ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ. ಎಲ್ಲೋದ್ರೂ ಮಧುವಣ್ಣ ನನಗಂತೂ ಬಿಡಲ್ಲ. ಜನ್ರೇಟ್ರ್ ಯಾವಾಗಲೂ ಓಡ್ತಾನೆ ಇರಬೇಕು, ಇಂಜಿನು 1 ನಿಮಿಷ ಫ್ರೀ ಇರಬಾರ್ದು. ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದವ್ರೆ. ಮಳೆ ಇಲ್ಲ ಇಲ್ಲಿ. ಪೋತನಹಳ್ಳಿಗೆ ಬಂದಿದ ತಕ್ಷಣ ಫುಲ್ ಮಳೆ ಶುರು ಆಗ್ಬಿಟ್ಟೈತೆ. ಇಲ್ಲ ಇಲ್ಲಿ ಹೆಂಗೋ ಸೀಟುಗಳು ಹಾಕವ್ರೆ ಅಂಗಡಿಗಳ ಹತ್ರ. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಫುಲ್ ಮಳೆ ಯಾವ ರೇಂಜಿಗೆ ಬೀಳ್ತಿದೆ ಅಂದರೆ ಮಳೆ ನೋಡಿ, ನೀವೇ ನೋಡಿ ಯಾವ ರೇಂಜಿಗೆ ಬೀಳ್ತಿದೆ ಮಳೆ. ಪೋತನಹಳ್ಳಿ ಫುಲ್ಲು ಎಗರ್ತೈತಿ ಇವತ್ತು. ಫುಲ್ ಮಳೆ ಬೀಳ್ತಾ ಇದೆ. ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ. ಪೋತನಹಳ್ಳಿಯಲ್ಲಿ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸಿಗೋಣ ಮುಂದಿನ ವೀಡಿಯೋ.